ನಮಸ್ಕಾರ ಎಲ್ರಿಗೂ. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಹೇಳ್ತೀನಿ. ಸಂಡೇ, ಐ ಬಿಲೀವ್ ಯು ಗೈಸ್ ಆರ್ ಹ್ಯಾವಿಂಗ್ ಎ ಫ್ಯಾಂಟಾಸ್ಟಿಕ್ ವೀಕೆಂಡ್. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ಒಂದು ವಿಡಿಯೋ ವೈರಲ್ ಆಗಿದೆ, ಗಮನ ಸೆಳೀತಾ ಇದೆ. ಯಾವುದು ಅಂದರೆ ಫೋಟೋಗ್ರಾಫರ್ಸ್ ಮೇಲೆ ಒಂದು ಹಲ್ಲೆ ಆಗಿರ್ತಕ್ಕಂಥ ಒಂದು ವಿಡಿಯೋ. ಮೋಸ್ಟ್ ಆಫ್ ಯು ಮೈಟ್ ಹ್ಯಾವ್ ಆಲ್ರೆಡಿ ಸೀನ್ ದಿಸ್ ಆನ್ Instagram. It's been going really viral. And the reason I'm talking about this is that a lot of times I had felt this, like, society does not respect a photographer the way he is supposed to be respected. ಎಷ್ಟೋ ಸತಿ ನನಗೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸಿತ್ತು. ಆದರೆ ಮೇ ಬಿ ಪರ್ಸ್ನಲಿ ನನಗೆ ಬೇಜಾರಾಗಿದ್ದಕ್ಕೆ ನಾನು ಮಾತಾಡ್ತಾ ಇದ್ದೀನೇನೋ. ಸೊ ನನ್ನ ಪರ್ಸ್ನಲ್ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಜನರಲೈಸ್ಡ್ ಆಗಿ ಮಾತಾಡಬಾರ್ದು ಅಂತೇಳಿ ಇಷ್ಟು ವರ್ಷ ಸುಮ್ಮನೆ ಇದ್ದೆ. ಆದರೆ ದಿಸ್ ಇಸ್ ಅ ವೆರಿ ಕ್ಲಿಯರ್ ಕೇಸ್. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನೋಡ್ತಾ ಇದ್ದೀವಲ್ಲ, ಆಗಿರುವಂಥ ಒಂದು ಇನ್ಸಿಡೆಂಟು. ಜಸ್ಟ್ ನೀವು ಯಾವುದಾದ್ರು ರಿಲೇಟೆಡ್ ಕಂಟೆಂಟನ್ನ ಕಮೆಂಟ್ ಸೆಕ್ಷನ್ಗೆ ಹೋಗಿ ನೋಡಿ. ಆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಇವತ್ತಿಗೂ ಹೆಂಗಿದೆ ಅಂದರೆ, ಎರಡು ಸೈಡು ಸ್ಟೋರೀಸ್ ಇದೆ. ಆ್ಯಂಡ್ ಕೆಲ ಜನ ಹಾಕಿರೋ ಕಮೆಂಟ್ಸು ಇಟ್ಸ್ ವೆರಿ ಡಿಸ್ಟರ್ಬಿಂಗ್ ಅಗೇನ್. ಏನಂತ ಹಾಕಿದ್ದಾರೆ, ಕರೆಕ್ಟಾಗಿ ಹೊಡೆದಿದ್ದಾರೆ, ಇನ್ನೂ ಚೆನ್ನಾಗಿ ಹೊಡಿಬೇಕಾಗಿತ್ತು, ನಮ್ಮೂರಿಗೆ ಬಂದ್ಬಿಟ್ಟು ನಮಗೆ ಆವಾಜ್ ಹಾಕ್ಬಿಟ್ರೆ ಬಿಟ್ಬಿಡ್ತೀವ. ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಟು ದಿಸ್. ಅಲ್ಲಿ ಆಗಿರ್ತಕ್ಕಂಥದ್ದು ಒಂದು ಇಟ್ಸ್ ಎ ವೆರಿ ಬ್ಯಾಡ್ ಇನ್ಸಿಡೆಂಟ್. ಅದ್ರ ಮೇಲೆ ಅದನ್ನು ಪ್ರೋತ್ಸಾಹ ಮಾಡುವಂಥ ಜನರೂ ಇನ್ನೂ ಇದಾರಲ್ಲ. ಆ್ಯಂಡ್ ಯಾವಾಗ ಬದಲಾಗುತ್ತದೆ ಅಲ್ಲ. ನಾನಿಲ್ಲಿ ಫೋಟೋಗ್ರಾಫರ್ಸ್ ಪರ ತಗೊಳ್ತಾ ಇದ್ದೀನಿ ಅಥವಾ ಇನ್ನೊಂದು ಅಂತ ಅಲ್ಲ. ದ ಹೋಲ್ ಪಾಯಿಂಟ್ ಇಸ್, ಆ ಥರ ಹೊಡೆಯುವಂಥ ಅವಶ್ಯಕತೆ ಏನಿತ್ತು? ಫಸ್ಟ್ ಆಫ್ ಆಲ್ ಅವಶ್ಯಕತೆ ಬಿಡಿ, ರೈಟ್ಸ್ ಯಾರು ಕೊಟ್ಟಿದ್ದು? ಹೊಡೆಯುವಂಥ ಅಧಿಕಾರ ಯಾರು ಕೊಟ್ಟಿದ್ದು? ನಾನು ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ವಿಡಿಯೋಗಳು ಅದ್ರ ಬಗ್ಗೆ ನೋಡಿದೆ. ಯಾಕಂದರೆ ಸತ್ಯ ಏನು ಅಂತ ತಿಳ್ಕೊಳ್ಬೇಕಲ್ಲ. ಇದೇ ಸತ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಲೂ ಅಲ್ಲ. ಆದರೆ ನಾನು ಆಡ್ತಕ್ಕಂಥ ಎರಡು ಮಾತು ಏನಂದರೆ, why is there that gap in the society where people are not ready to respect the photographers? ಯಾಕೆ? See, I was fortunate that I am educated. ಓದಿದ್ದೀನಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದೀನಿ, ಮಾಸ್ಟರ್ಸ್ ಡಿಗ್ರಿ ಮಾಡಿದ್ದೀನಿ, IT ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದೀನಿ, ಟೀಚಿಂಗ್ ಇಂಡಸ್ಟ್ರಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರಾಗಿ ವರ್ಕ್ ಮಾಡಿದ್ದೀನಿ, ಪ್ಲಸ್ ಫೋಟೋಗ್ರಫಿ ಕೂಡ ಮಾಡಿದ್ದೀನಿ. ಐ ಆಮ್ ಗ್ಲ್ಯಾಡ್ ದೇವರು ನನಗೆ ಇಷ್ಟೆಲ್ಲ ಅವಕಾಶ ಕೊಟ್ಟಿದ್ದಾನೆ. ಐ ಹ್ಯಾವ್ ಸೀನ್ ಆಲ್ ದೀಸ್ ಪಾರ್ಟ್ಸ್. ಬಟ್ ನಾನು ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆಂದರೆ, ನಾನು IT ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡಬೇಕಾದ್ರೆ ಸೊಸೈಟಿ ನನ್ನ ನೋಡ್ತಿದ್ದ ರೀತಿ ಬೇರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡುವಾಗ ಇನ್ನೂ ಬೇರೆ ಥರ. ಅದೇ ಫೋಟೋಗ್ರಫಿ ಅನ್ನೋದು ಒಂದು ಆಸಕ್ತಿ ಅಂತೇಳಿ ಅದನ್ನೇ ಒಂದು ವೃತ್ತಿ ಮಾಡ್ಕೊಬೇಕು ಅಂತೇಳಿ, ಪ್ರವೃತ್ತಿನೇ ವೃತ್ತಿ ಮಾಡ್ಕೊಳ್ಳೋಣ ಅಂತೇಳಿ ಕನಸು ಕಟ್ಟಿ, ಫ್ರಮ್ ಎನ್ ಹಾಬಿಸ್ಟ್ ಫೋಟೋಗ್ರಫರ್ ಟು ಎ ಸೀರಿಯಸ್ ಫೋಟೋಗ್ರಫರ್ ಆ್ಯಂಡ್ ಟ್ರೈಂಗ್ ಟು ಮೇಕ್ ಎ ಲಿವಿಂಗ್ ಔಟ್ ಆಫ್ ಇಟ್. ಇದನ್ನು ಮಾಡಿದಾಗ ಜನ ನನ್ನನ್ನು ನೋಡಿದ್ದ ರೀತಿನೇ ಬೇರೆ. ನನ್ನ ಸುತ್ತಮುತ್ತಲಿದ್ರೆ ಇರ್ತಕ್ಕಂಥ ಫ್ರೆಂಡ್ಸೇ ಎಷ್ಟೋ ಜನ, ಗುರು ನೀನು ಮಾಡ್ತಾ ಇರೋದು ಆ ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು ಓಡಾಡೋ ಒಂಥರ ನಿಜವಲ್ಲೂ ಚೆನ್ನಾಗಿ ಅನ್ಸಲ್ಲ, ಮರ್ಯಾದೆನೇ ಇಲ್ಲ ಅನ್ಸುತ್ತೆ, ಅದು ಅಂತ ನಮಗೆ ಒಂಥರ ಅನ್ಸುತ್ತೆ, ದಯವಿಟ್ಟು ಬಿಟ್ಬಿಟ್ಟು ಬೇರೆ ಯಾರು ಮಾಡಪ್ಪ ಅಂತ ಹೇಳಿದ್ದಾರೆ. ಇನ್ನು ಫ್ಯಾಮಿಲಿನಲ್ಲೇ ನೀನು ಕ್ಯಾಮ್ರಾ ಹಿಡ್ಕೊಂಡು ಓಡಾಡೋದ್ರಿಂದ ನಮ್ಮ ಮರ್ಯಾದೆ ಹಾಳಾಗುತ್ತೆ, ಈ ಮಾತುಗಳು ಬಂದಿದೆ. ಬಟ್ ವೈ? ಹೆಂಗೆ? ಏನಕ್ಕೆ ಮರ್ಯಾದೆ ಹೋಗುತ್ತೆ? ಆಯಿತು, ನಿಮಗೆ ಫೋಟೋಗ್ರಫಿ ಅಂದರೆ ಜಸ್ಟ್ ಒಂದು ಕ್ಯಾಮ್ರಾ ಯಾರು ಬೇಕಾದ್ರೂ ತೊಗೊಳ್ಬೋದು, ಬಟನ್ ಒತ್ತಿದ್ರೆ ಫೋಟೋ ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ತೀರಲ್ವಾ? ಡನ್, ಹಾಗೆ ಅಂದ್ಕೊಳ್ಳಿ, ಪರವಾಗಿಲ್ಲ. ಡೋಂಟ್ ಇವನ್ ಕನ್ಸಿಡರ್ ಫೋಟೋಗ್ರಫಿ ಆಸ್ ಅ ಸ್ಕಿಲ್, ದಟ್ಸ್ ಆಲ್ ರೈಟ್. ಬಟ್ ವೈ ಡು ಯು ಹ್ಯಾವ್ ಟು ರೆಸ್ಪೆಕ್ಟ್ ಸಂಬಡಿ ಹೂ ಇಸ್ ಡೂಯಿಂಗ್ ದ್ಯಾಟ್? ಇವತ್ತು ಆಗಿರೋದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒನ್ಸ್ ಅಗೇನ್ ಎಷ್ಟೋ ಸತಿ ನನಗೆ ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಬಾರೋ ಇಲ್ಲಿ ಫೋಟೋಗ್ರಾಫರ್, ಅದು ಬಿಟ್ಟು ಅದಕ್ಕೂ ಮೇಲೆ ಕೆಟ್ಟ ಭಾಷೆಯನ್ನು ಕರೀತಾರೆ. ಅಂದರೆ ಎಷ್ಟು ಕೆಟ್ಟದಾಗಿ ಕರೀತಾರೆ ಅಂದರೆ, ಮಿನಿಮಮ್ ರೆಸ್ಪೆಕ್ಟ್ ಇಲ್ಲ ಆ ಲೈನಲ್ಲಿ, ಆ ಫೋಟೋಗ್ರಫಿ ಫೀಲ್ಡಲ್ಲಿ ಎಸ್ಪೆಷಲಿ ಅಲ್ಲಿ ಅನುಭವಿಸಿದವ್ರಿಗೆ ಗೊತ್ತು. ಕಷ್ಟಪಟ್ಟು ಕೆಲಸ ಮಾಡ್ತಾರ್ರಿ ಫೋಟೋಗ್ರಾಫರ್ಸು. ಆದರೆ ಅವ್ರನ್ನ ಒಂದು ಡಿಗ್ನಿಟಿಯಿಂದ ಕರೆಯುವಂಥ ಜನ ಭಾಳ ಕಡಿಮೆ ಇದ್ದಾರೆ.
ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ವೆಡ್ಡಿಂಗ್ ಫೋಟೋಗ್ರಫಿ ಅಂತ ಹೋಗ್ತಾರೆ ಆಯಿತಾ ಹುಡುಗರು, ಹಗಲು ರಾತ್ರಿ ಶೂಟ್ ಮಾಡ್ತಾರೆ, ಊಟ ನಿದ್ದೆ ಎಲ್ಲ ಬಿಟ್ಟು, ಎಲ್ಲ ಕರೆಕ್ಟಾಗಿ ಆಗುತ್ತೆ, ಮದುವೆ ಕಂಪ್ಲೀಟ್ ಆಗುತ್ತೆ, ಪುರೋಹಿತರು ಬರ್ತಾರೆ, ಅವ್ರದ್ದು ಕೆಲಸ ಮುಗಿಸ್ಕೊಳ್ತಾರೆ, ಅವ್ರ ಪೇಮೆಂಟ್ ಟಕ್ ಅಂತ ಆಗುತ್ತೆ, ಹೊರಟೋಗ್ತಾರೆ. ವೆಡ್ಡಿಂಗ್ ವೆನ್ಯೂದು ಪೇಮೆಂಟ್ಸ್ ಕ್ಲಿಯರ್ ಆಗಿರುತ್ತೆ, ಹೊರಟೋಗ್ತಾರೆ. ಊಟದ್ದು ಪೇಮೆಂಟ್ಸ್ ಕ್ಲಿಯರ್ ಆಗಿರುತ್ತೆ, ಹೊರಟೋಗ್ತಾರೆ. ಮೇಕಪ್ ಆರ್ಟಿಸ್ಟ್ ಬರ್ತಾರೆ, ಮೇಕಪ್ ಮಾಡ್ತಾರೆ, ಅವರಿಗೆ ಮತ್ತೆ ಕ್ಯಾಬ್ ಕೂಡ ಬುಕ್ ಆಗುತ್ತೆ, ಮೇಕಪ್ ಆರ್ಟಿಸ್ಟು ಹೊರಟೋಗ್ತಾರೆ, ಅವ್ರ ಪೇಮೆಂಟ್ ಕ್ಲಿಯರ್ ಆಗುತ್ತೆ. ಫೋಟೋಗ್ರಾಫರ್ದು ಮಾತ್ರ ಪೇಮೆಂಟ್ ಕ್ಲಿಯರ್ ಆಗಲ್ಲ. 1 ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ರಿಸೆಪ್ಷನ್ ಅಂತ ನಡಿಬೇಕಾದ್ರೆ 12:30, 1 ಗಂಟೆ 2 ಗಂಟೆವರೆಗೂ ನಡೆಯುತ್ತೆ ಕೆಲವೊಂದ್ಸರಿ. ಮತ್ತೆ 3:30ಗೆ ಅರಿಶಿನ ಶಾಸ್ತ್ರ ಇನ್ನೊಂದು ಅಂತೇಳಿ ಬೆಳೆಸ್ತಾರೆ. ಆ ಹುಡುಗರು ಎದ್ದು ಬರಬೇಕು, ಏನು ಕಂಪ್ಲೇಂಟ್ ಮಾಡೋಂಗಿಲ್ಲ. ಆಯಿತು, ಅದಾಗುತ್ತೆ. 3:30ಗೆ ನಿಜವಾಗ್ಲೂ ನಡೆಯುತ್ತಾ? ಇಲ್ಲ. 5 ಗಂಟೆಗೆ ನಡೆಯೋದಕ್ಕೆ 3:30ಗೆ ಫೋನ್ ಬರುತ್ತೆ, ಎಲ್ಲಪ್ಪ ಇದ್ದೀರಾ, ಕಾಸು ಕೊಟ್ಟಿಲ್ವಾ, ಬನ್ನಿ ಬೇಗ ಶುರು ಆಗ್ತಾ ಇದೆ, ಪದೇ ಪದೇ ಕರಿಬೇಕಾ ನಿಮ್ಮನ್ನ ಅಂತಾರೆ. ಇವರು ಹೋಗಿ ಹುಡುಗರು ಚೇರಲ್ಲಿ ಕುತ್ಕೊಂಡು ತೂಗುಡಿಸ್ಕೊಂಡಿರ್ಬೇಕಲ್ಲಿ. ಇದು ಸತ್ಯ, ನಾನು ಹೇಳ್ತಾ ಇರೋದು. ಐ ಆಮ್ ನಾಟ್ ಇವನ್ ಎಕ್ಸಾಜುರೇಟಿಂಗ್ ಥಿಂಗ್ಸ್. ದಿಸ್ ಇಸ್ ಆನೆಸ್ಟ್ಲಿ, ದಿಸ್ ಇಸ್ ವಾಟ್ ಐ ಹ್ಯಾವ್ ಸೀನ್ ಹ್ಯಾಪನಿಂಗ್. ನಾಟ್ ಜಸ್ಟ್ ಸೀನ್, ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್. ಆಯಿತಾ, ಸಾರಿ, ಮಾತಾಡ್ತಾ ಇದ್ದೆ, ಮಧ್ಯದಲ್ಲೇ ಕಟ್ ಮಾಡಬೇಕಾದ ಪರಿಸ್ಥಿತಿ ಬಂತು. ಇಲ್ಲೇನಾಯಿತು ಅಂದರೆ, ಒಂದು 4 ಜನ ಚಿಕ್ಕ ಹುಡುಗರು, ಒಂದು 5ನೇ ಕ್ಲಾಸ್, 7ನೇ ಕ್ಲಾಸ್, 8ನೇ ಕ್ಲಾಸ್ ಇರ್ಬೋದು, ಬೈಕ್ ತೊಗೊಂಬಂದು ಅವ್ರ ಅಪ್ಪಂಗೆ ಗೊತ್ತಿಲ್ಲದೆ ಮೈನ್ ರೋಡಲ್ಲಿ 4 ಜನ ಕೂತ್ಕೊಂಡು ವಾಟ್ಸಪ್ ನೋಡ್ತೀರ. ಅವನಿಗೆ ಕಾಲು ಸಿಗ್ತಾ ಇಲ್ಲ, ಕಾಲು ಸಿಗೋದೂ ಇಲ್ಲ, ಮತ್ತು ಶಕ್ತಿನೂ ಇಲ್ಲ, ಬೈಕ್ ಹಿಡಿಯೋಕ್ಕೆ ಶಕ್ತಿ ಇಲ್ಲ. ಸೊ ಐ ಹ್ಯಾಡ್ ಟು ಸ್ಟಾಪ್ ದೆಮ್. ಸ್ಟಾಪ್ ಮಾಡಿ, ನೀವು ಅಪ್ಪ ನಂಬರ್ ಕೊಡು ಅಂತ ಕೇಳಿದ್ದಕ್ಕೆ ಭಯ ಬಿದ್ದು ಆಫ್ ಮಾಡ್ಕೊಂಡು, ಇವಾಗ ಇಲ್ಲ ಅಂಕಲ್ ತಳ್ಕೊಂಡು ಹೋಗ್ತೀನಿ ಅಂತ ಹೋದ. ಸೊ ಐ ಹ್ಯಾಡ್ ಟು ಸ್ಟಾಪ್ ಇನ್ ಬಿಟ್ವೀನ್. ನಾನು ಏನು ಮಾತಾಡ್ತಾ ಇದ್ದೆ ಅಂದರೆ, ಫೋಟೋಗ್ರಾಫರ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಆಯಿತಾ, ಈ ಥರ 5 ಗಂಟೆ 6 ಗಂಟೆಗಿರೋ ಒಂದು ಇವೆಂಟಿಗೆ 3 ಗಂಟೆಗೆ ಕರೆದು ಕೂರಿಸ್ತಾರೆ. ಹುಡುಗರಲ್ಲೇ ತುಗುಡಿಸ್ಕೊಂಡು ಕೂತಿರ್ಬೇಕು. 1 ಪಾಯಿಂಟು, ಯಾಕೆ ಅವ್ರು ಮನುಷ್ಯರ ಥರ ಕಾಣಲ್ವಾ ನಿಮ್ಗೆ ಯಾರಿಗೂ? ನಿಮಗೆ ಅಂದರೆ ಫಾರ್ ದೋಸ್ ಹೂ ಟ್ರೀಟ್ ದೆಮ್ ನಾಟ್ ಸೋ ಗುಡ್. ಆಯಿತಾ, ಸೆಕೆಂಡ್ ಪಾಯಿಂಟು, ಅಲ್ಲ ರೀ, ಸಾವಿರಾರು ಜನನ ಕರೆದು ಊಟಕ್ಕೆ ಹಾಕ್ತಾರೆ. ಮದುವೆ ಮಾಡಿದ್ವಿ, ಆಡಂಬರ ಫುಲ್ಲು, 30 ಲಕ್ಷ ಖರ್ಚು ಮಾಡಿದ್ವಿ, 40 ಲಕ್ಷ ಖರ್ಚು ಮಾಡಿದ್ವಿ, ಕೋಟಿ ಖರ್ಚು ಮಾಡಿದ್ವಿ ಅಂತ. ಆಯಿತಾ, ಅವ್ರ ಮನೆಗೆ ಹೋಗಿ ಬಳೆ ಶಾಸ್ತ್ರ, ಇನ್ನೊಂದು ಶಾಸ್ತ್ರ, ಮತ್ತೊಂದು ಶಾಸ್ತ್ರ, ಮಗದೊಂದು ಮಾಡಿ ಮುಹೂರ್ತದವರೆಗೂ ಜೊತೆಗೆ ನಿಂತು ಮಾಡೋ ಕೆಲಸ ಮಾಡೋರು ಫೋಟೋಗ್ರಾಫರ್ಸು. ಎಷ್ಟೋ ಸತಿ ನೋಡಿದ್ದೀನಿ ರೀ, ಊಟ ಆಯ್ತೇನಪ್ಪ ನಿಮ್ಮದು ಅಂತ ಕೇಳೋರು ಕೂಡ ಗತಿ ಇರಲ್ಲ ಅಲ್ಲಿ. ಯಾಕೆ? ಬೇಜಾರಾಗುತ್ತೆ ನಿಜವಾಗ್ಲೂ. ಮತ್ತು ಎಲ್ಲಿಂದ ಎಲ್ಲೋ ಹೋಗ್ತದೆ ಟಾಪಿಕ್ಕು, ತುಂಬ ಇದೆ ಇದ್ರ ಬಗ್ಗೆ ಮಾತಾಡೋಕೆ ಹೋದರೆ. ಬಟ್ ಆದರೆ ಈಗೇನು ವೈರಲ್ ಆಗಿದೆಯಲ್ಲ ವಿಡಿಯೋ, ದಟ್ ಇಸ್ ನಾಟ್ ಅಟ್ ಆಲ್ ರೈಟ್. ಏನು ರೀ ಹೊಡೆದಿರೋದು ಅದು? ಹೆಂಗ್ರಿ ಹೊಡಿತಾರೆ ಆ ಥರ? ಬೇಸಿಕಲಿ ಅವ್ರನ್ನು ಮನುಷ್ಯರ ಥರ ನೋಡಿದ್ರೆ ಈ ಘಟನೆ ಆಗ್ತಾನೆ ಇರಲ್ಲ. ತಪ್ಪು ಮಾಡಿದ್ರಾ ಬೈರಿ, ಬುದ್ಧಿ ಹೇಳಿ, ಎದಕ್ಕೂ ಮೇಲಾಯ್ತಾ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡಿ, ಪೊಲೀಸ್ನವ್ರನ್ನ ಕರೆಸಿ, ಸರ್ ಈ ಥರ ತಪ್ಪು ಮಾಡ್ತಿದ್ದಾರೆ, ಹೇಳಿದ ಮೇಲೂ ಇವರು ಹಿಂಗೆ ಮಾಡ್ತಿದ್ದಾರೆ, ದುರಂಕಾರ ತೋರಿಸ್ತಾ ಇದ್ದಾರೆ ಮಾಡಿ. ಅದು ಬಿಟ್ಬಿಟ್ಟು ಏಕಾಏಕಿ ಆ ರೇಂಜಿಗೆ ಹೊಡೆದಿದ್ದಾರೆ ಅಂದರೆ, ಐ ಡೋಂಟ್ ನೋ, ಐ ಆಮ್ ಸಾರಿ. ಅಂದರೆ ಎಷ್ಟು ಕಷ್ಟ ಆಗ್ಬಿಟ್ಟಿದೆ ಇವತ್ತು ಆ್ಯಕ್ಚುಲಿ ಫೋಟೋಗ್ರಾಫರ್ಸ್ಗೆ. ಅಂದರೆ ಎಲ್ಲೂ ಶೂಟ್ ಮಾಡೋಂಗಿಲ್ಲ, ಎಲ್ಲ ಕಡೆಗೆ ರಿಸ್ಟ್ರಿಕ್ಷನ್ಸು ಒಂದು. ಸೆಕೆಂಡು, ಹೋದ ಕಡೆಗೆಲ್ಲ ಇದೇ ಥರನೇ ಇಲ್ ಟ್ರೀಟ್ ಮಾಡಿಸ್ಕೊಂಡು, ಯಾರಲ್ಲಿ ಅಂದಿದ್ದೆಲ್ಲ ಅನ್ನಿಸ್ಕೊಂಡು, ಏನಕ್ಕೆ ರೀ ಒಬ್ಬ ಫೋಟೋಗ್ರಾಫರು ಊರು ಬಿಟ್ಟು ಊರಿಗೆ ಹೋಗಿ ಶೂಟ್ ಮಾಡ್ತಾನೆ ಅಂದರೆ ಏನಕ್ಕೆ ರೀ ಮಾಡ್ತಾರೆ? ದುಡಿಮೆ ಅಂತ ಮಾಡ್ಬೇಕಲ್ವೇನ್ರಿ ಅವರು? ಅವ್ರಿಗೂ ಒಂದು ಸಂಸಾರ ಅಂತ ಇರುತ್ತೆ, ಅವರು ಉದ್ಧಾರ ಆಗಬೇಕು ಅಂತ ಇರುತ್ತೆ. ಅದ್ರ ಮೇಲಾಗಿ ಫೋಟೋಗ್ರಫಿ ಫೀಲ್ಡ್ಗೆ ಸಾಮಾನ್ಯವಾಗಿ ಬರೀ ದುಡಿಮೆ ಮಾಡೋದಕ್ಕೆ ಬಂದಿರೋರನ್ನ ನಾನಂತೂ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಖಂಡಿತವಾಗ್ಲೂ ನೋಡಿಲ್ಲ. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್ ಫೋಟೋಗ್ರಫಿಗೆ ಬೇಕಾಗಿರೋದು ಆಸಕ್ತಿ. ಪಾಪ ಅವ್ರು ಎಷ್ಟೋ ಕನಸುಗಳು ಕಟ್ಕೊಂಡು, ಆಸಕ್ತಿಗಳು ಇಟ್ಕೊಂಡು, ನಾನು ಹಂಗಾಗಬೇಕು ಹಿಂಗಾಗಬೇಕು, ಈ ಕಲೆಯಲ್ಲಿ ನಾನು ಉತ್ತಮನಾಗಬೇಕು, ಅಲ್ಲಿವರೆಗೂ ಬೆಳಿಬೇಕು, ಇಲ್ಲಿವರೆಗೂ ಬೆಳಿಬೇಕು ಅಂದ್ಕೊಂಡು ಬರ್ತಾರೆ, ಅದರಲ್ಲೇ ಜೀವನ ಕಟ್ಕೊತಾರೆ. ಮೈ ಹಂಬಲ್ ರಿಕ್ವೆಸ್ಟ್, if I keep talking about this, I can talk for hours and days. So ದಯವಿಟ್ಟು stop this. To all my friends, to my own family members, to all the people that I know, and to all the people that are watching this video, ದಯವಿಟ್ಟು please treat photographers with minimum respect. ದಯವಿಟ್ಟು. See, it's like any other business. ಆಯಿತಾ, ಒಂದು ಸಣ್ಣ ಒಂದು ಹಾರ್ಡ್ವೇರ್ ಶಾಪಿಗೆ ಹೋದ್ರೂ ಅಲ್ಲಿ ಬೇಕಿರೋ ತಗೊಬಿಟ್ರೆ ಹೋಗು ಅನ್ನಂಗೆ ಅಂತ ಇರ್ತಾರೆ ಈಗ ಹಾರ್ಡ್ವೇರ್ ಶಾಪಲ್ಲೂ.
ಅಂಥದ್ರಲ್ಲಿ ಇವರು ಮಾಡ್ತಿರೋದು ಒಂದು ಬದುಕಿಗೋಸ್ಕರನೇ ಕಣ್ರಿ. ಸೊ ದಯವಿಟ್ಟು ಇಟ್ಸ್ ಅನ್ ಹಂಬಲ್ ರಿಕ್ವೆಸ್ಟ್ ಫ್ರಮ್ ಮೈ ಸೈಡ್, ಪ್ಲೀಸ್ ಟ್ರೀಟ್ ದ ಫೋಟೋಗ್ರಾಫರ್ಸ್ ವಿತ್ ಮಿನಿಮಮ್ ರೆಸ್ಪೆಕ್ಟ್ ಇಸ್ ಆಲ್ ಐ ಆಸ್ಕ್. ಮರ್ತು ಬಿಡಿ, ಅಟ್ಲೀಸ್ಟ್ ಅವ್ರ ಕೈಯಲ್ಲಿರೋ ಕ್ಯಾಮ್ರಾಗೆ ನೀವು ಮರ್ಯಾದೆ ಕೊಡೋಕ್ಕಾಗಿಲ್ಲ ಅಂದರೆ ಕೈಯಲ್ಲಿ ಕ್ಯಾಮ್ರಾ ಇರೋದನ್ನೇ ನೋಡೋಕ್ಕೆ ಹೋಗ್ಬಿಡಿ, ಮರ್ತು ಬಿಡಿ. ಜಸ್ಟ್ ಟ್ರೈ ಟು ಟ್ರೀಟ್ ದೆಮ್ ಆಸ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಅಟ್ ಲೀಸ್ಟ್. ಥ್ಯಾಂಕ್ ಯು.